ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಹೊರಡೋದ್ರೊಳಗೆ ಏನೋ ಒಂದು ಪವಾಡ ನಡೆಯುತ್ತೆ ಅಂತ ನನ್ನ ಮನಸ್ಸು ಅನಿಸ್ತಿದೆ. ಅಮ್ಮನವ್ರು ಅದೇನು ಸೂಚನೆ ಕೊಡ್ತಾ ಇದ್ದಾರೋ ಹಾಳಾದ್ ನನ್ನ ಬುದ್ಧಿಗೆ ಹೊಳಿತಾ ಇಲ್ಲ. ಯಾರಿಗೇನಾದರೂ ಅನ್ನಿಸ್ಲಿ, ನಾನಂತೂ ಈ ಊರು ಬಿಟ್ಟು ಹೋಗೋದ್ರ ಬಗ್ಗೆ ದೃಢವಾಗಿ ನಿರ್ಧಾರ ಮಾಡಿ ಆಗಿದೆ. ಬಸ್ಸೋ ವ್ಯಾನೋ ಬರುತ್ತೆ, ಹೋಗ್ತಾ ಇದ್ದೀವಿ ಅಷ್ಟೇ. ಅಮ್ಮ ಏನಾಯ್ತು? ಏನಾಗ್ತಿದೆ ಅಜ್ಜಿ? ಅಮ್ಮ ಯಾಕೆ ಗಾಡಿ ನಿಲ್ಸಕ್ಕೆ ಹೇಳಿದ್ರಿ? ಮಾವ ತಾತ ಕಣೋ. ತಾತ ಶೇಖರೆ, 23 ವರ್ಷಗಳಾಯಿತು. ನಿಮ್ಮನ್ನೆಲ್ಲ ನೋಡ್ತೀನಿ ಅನ್ನೋ ನಂಬಿಕೆನೇ ನನಗಿರಲಿಲ್ಲ. ಮತ್ತೆ ನಿಮ್ಮ ಮುಂದೆ ಬಂದು ನಿಂತಿದ್ದೀನಿ. ಹೇಗಿದ್ದೀರಾ ಎಲ್ಲರೂ? ಶೇಖರ್ಗೆ ನಾನು ಹೇಳ್ತೇನೆ ಇದ್ದೆ, ಇವತ್ತೇನೋ ನಡೆಯುತ್ತೆ ಕಣೋ ಅಂತ. ನಾನು ಹೇಳಿಲ್ವ ಶೇಖರಿ? ಈ ಹುಡುಗಿ ಯಾರು?
ಮೀನಾ, ಒಂದು ಕೆಲಸ ಮಾಡೋಣ. ಹೇಗಿದ್ರು ನಮ್ಮ ಮನೆ ಚಿಕ್ಕದು, ಈ ಮನೆಗೆ ಬೇರೆಯವ್ರು ಯಾರು ಬರಬೇಕು? ನಮ್ಮ ಷಡ್ಕಂದೆ ಅಲ್ವಾ ಮನೆ, ನಾವು ಇಲ್ಲೇ ಇದ್ಬಿಡೋಣ. ಜಗಲಿಗಳು ನೋಡಿದ್ರೆ ವಿಶಾಲವಾಗಿವೆ, ನಾನು ಆಪೋಷಣೆಗೆ ಇಲ್ಲೇ ಕೂತ್ಕೋಬೋದು. ಗೆಳೆಯರು ಬಂದರೆ ಅವ್ರಿಗೆ ಇಲ್ಲೇ ಔತಣ ನೀಡಿ ಇಲ್ಲಿಂದ ಕಳಿಸ್ಬೋದು. ನಿನಗೂ ಬೇಜಾರಾಗಲ್ಲ, ಬೈಕೊಳ್ಳಲ್ಲ. ನೀನು ಏನಂತೀಯ? ಏನು ಬೇಕಾಗಿಲ್ಲ. ಈ ಮನೆಯಲ್ಲಿ ಪ್ರತಿದಿನ ಪೂಜೆ ನಡೀತಾ ಇತ್ತು. ಪುಣ್ಯ ಸ್ಥಳ ಇದು. ಇಲ್ಲಿಗೆ ನೀವು ನಿಮ್ಮ ಪೆಟಾಲಂ ಬಂದು ಕುಡ್ದು ಅಪವಿತ್ರ ಮಾಡೋದು ಬೇಕಾಗಿಲ್ಲ. ಯಾಕೆ ಬರಬಾರ್ದು? ಬಂದೇ ಬರ್ತೀನಿ. ಹಾಗಂತ ಮುಲಾಜನೆಲ್ಲ ಬಾಡಿಗೆ ಬಿಸಾಕ್ತೀನಿ. ಹೇಗೂ ತಮ್ಮ ಮನದಾಳದ ಮಧುರ ನೆನಪುಗಳು ಈ ಮನೆ ಗೋಡೆಗಳಿಗೆ, ಕಿಟಕಿಗಳಿಗೆ, ಬಾಗಿಲುಗಳಿಗೆ ಬಹಳ ಪರಿಚಿತ ಅಲ್ವಾ? ಯಾಕೆ ಬೇಡ ಅಂತೀಯಾ? ಬಾಯ್ ಮುಚ್ಕೊಂಡಿದ್ರೆ ಸರಿ. ಇವಾಗ ನಾನು ಮರೆತರು ನೀವು ಮರಿಯಲ್ವಲ್ಲ. ನಾವು ಈ ಮನೆಗೆ ಬರ್ತಾ ಇಲ್ಲ ಅಷ್ಟೇ. ಓಹೋ, ಹೊಳೆ ನೀರಿಗೆ ದೊಣ್ಣೆನಾಕ್ ನಪ್ನೆ ಬೇಕಾ? ನಿಮ್ಮ ಅಕ್ಕ ನಿನಗೆ ಹಾಕೋ, ಶೇಖರಿ ಹಾಗೆ ನನಗೆ ಷಡ್ಕ. ನನಗೂ ಅಷ್ಟೇ ಹಕ್ಕಿದೆ. ಅವನು ಯಾವನು ಬರ್ತಾನೆ ಈ ಮನೆಗೆ ನೋಡ್ತೀನಿ ಕಣೆ. ನಾನಂತೂ ಬರೋದೇ ಈ ಮನೆಗೆ. ಒಂದೇ ಕತ್ತಾಗ್ಲಿ ಕಣೆ, ನೋಡಿಬಿಡೋಣ. ಬೇಡ ಅಂದೆ ತಾನೆ. ಇದೇನೇ ಶೇಖರಿ, ಬಸ್ ಸಿಗ್ಲಿಲ್ವಾ? ಇನ್ನು ನಾವು ಈ ಊರು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ನೋಡಿ ಯಾರು ಬಂದಿದ್ದಾರೆ. ಶಂಕರ ಶಾಸ್ತ್ರಿಗಳು, ನಿಮ್ಮ ತಂದೆ. ಇವರಲ್ಲೇ ಸಿಕ್ಕಿದ್ರು? ಎಲ್ಲ ಅಮ್ಮನವ್ರ ಸಂಕಲ್ಪ. ಅವತ್ತು ಹೊರಡಿ ಅಂದರು, ಎಲ್ಲ ಬಿಟ್ಟು ಹೊರಟೆ. ಇವತ್ತು ಬನ್ನಿ ಅಂದರು, ಬಂದಿದ್ದೀನಿ. ನಡೀರಿ ಒಳಗೆ, ಎಲ್ಲ ನಿಧಾನವಾಗಿ ಕಾಲಕ್ರಮೇಣ ಗೊತ್ತಾಗುತ್ತೆ. ನೀವೆಲ್ಲ ಬಂದಿದ್ದು ಬಹಳ ಸಂತೋಷ ಆಯ್ತು ಕಣಯ್ಯ. ಇದೇ ಸಂತೋಷದಲ್ಲಿ ನೀವು ಬಂದದ್ದು ಈ ಮನೆನೇ ದೇಗುಲಾಯಿತು. ಇಷ್ಟು ವರ್ಷಗಳ ತಪಸ್ಸಿಗೆ ಅಮ್ಮ ಫಲ ಕೊಟ್ಲು. ಬನ್ನಿ ಒಳಗೆ ಕೂತ್ ಮಾತಾಡೋಣ. ಅಪ್ಪ ಬನ್ನಿ. ಬಾ ಸುನೀತಾ. ನಿಂತ್ಕೋ. ನೋಡಿ, ನೀವು ಬಂದಿದ್ದು ನಮಗೆ ಸಂತೋಷನೇ ಆಯಿತು. ಆದರೆ ಈ ಹುಡುಗಿ ಯಾರು ಅಂತ ಕೇಳಿದ್ರೆ ಅದಕ್ಕೆ ಉತ್ತರನೇ ಹೇಳಲಿಲ್ಲ. ಎಲ್ಲ ನಿಧಾನವಾಗಿ ಹೇಳ್ತೀನಿ ಅಂತ ಹೇಳದ್ನಲ್ಲ, ನಿಂತು ನಿಲುವಿನಲ್ಲೇ ಆಗಬೇಕಾ? ಮೊದಲು ನಿಮ್ಮ ವಿಷಯ ತಿಳ್ಕೊಳ್ಳೋಣ. ನಿನ್ನ ಹೆಸರೇನು? ಇವಳನ್ನ ಸುಂದರಿ ಅಂತ ಕರಿತೀನಿ. ತ್ರಿಪುರ ಸುಂದರಿ ಅಮ್ಮನವರು ಅಂದರೆ ನಮಗೆಲ್ಲ ತಲತಲಾಂತರದಿಂದ ಇಷ್ಟ ಅಲ್ವಾ? ಅದಕ್ಕೆ ಇವಳಿಗೆ ಅದೇ ಹೆಸರು. ದೇವರು ದಿಂಡ್ರು ಅಂದರೆ ತುಂಬ ಭಯ ಭಕ್ತಿ ಇವಳಿಗೆ. ನಾನು ನಮ್ಮೂರಿನ ಬಗ್ಗೆ, ದೇವಸ್ಥಾನದ ಬಗ್ಗೆ ಇವಳಿಗೆ ಹೇಳ್ಕೋತಾ ಬಂದೆ. ಇವಳು ನಮ್ಮೂರಿನ ಬಗ್ಗೆ, ನಮ್ಮ ದೇವಸ್ಥಾನದ ಬಗ್ಗೆ, ಅಮ್ಮನವ್ರ ಬಗ್ಗೆ ತಿಳ್ಕೋಬೇಕು ಅಂತ ತುಂಬ ಕುತೂಹಲ. ಅದಕ್ಕೆ ಈಗ ನಾನು ಇವಳು ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೆ ಒಳಗೆ ಬರ್ತೀವಿ. ಎಷ್ಟೋ ವರ್ಷಗಳಾಗೋಯ್ತು ಆ ಮಹಾತಾಯಿ ಮುಖ ನೋಡಿ. ಇದೇನಪ್ಪ, ದೇವಸ್ಥಾನಕ್ಕೆ ಹೋಗೋದಕ್ಕೆ ಇದೇ ಮುಹೂರ್ತನ? 23 ವರ್ಷಗಳ ನಂತರ ಬಂದಿದ್ದೀರಿ. ಇಷ್ಟು ವರ್ಷ ಎಲ್ಲಿದ್ರಿ, ಹೇಗಿದ್ರಿ? 1000 ಪ್ರಶ್ನೆಗಳಿವೆ, 1000 ಮಾತುಗಳಿವೆ. ನಮ್ಮ ಕತೆ ನೀವು ಕೇಳಬೇಕು, ನಿಮ್ಮ ಕತೆ ನಾವು ಕೇಳಬೇಕು. ಬನ್ನಿಪ್ಪ ಒಳಗೆ, ಸ್ನಾನ ಮಾಡಿ ವಿಶ್ರಾಂತಿ ತಗೊಳ್ಳಿ. ದೇವಸ್ಥಾನಕ್ಕೇನು, ನೀವು ಊರು ಬಿಡೋಕೆ ಮುಂಚೆ ಅದು ಎಲ್ಲಿತ್ತೋ ಈಗಲೂ ಅಲ್ಲೇ ಇದೆ. ಇನ್ನು ಮುಂದೆ ಇದ್ದಿದ್ದೇ ದೇವಸ್ಥಾನಕ್ಕೆ ಹೋಗಿ ಬರೋದು. ಈಗ ಒಳಗೆ ಬನ್ನಿಪ್ಪ. ಬೇಕಿತ್ತೇನ್ರಿ ಇದು ನಿಮಗೆ? ಯಾವ ಕೈನಿಂದ ಅಮ್ಮನವ್ರನ್ನ ಪೂಜೆ ಮಾಡ್ತಿದ್ರಿ, ಅದೇ ಕೈನಿಂದ ಅಮ್ಮನವ್ರನ್ನ ಕಟ್ಟು ಹಾಕಿದ್ರಿ. ಆ ಪಾಪಕರ್ಮಕ್ಕೆ ಈಗ ಸಂಧ್ಯಾ ವಂದನೆ ಮಾಡೋದಕ್ಕೂ ಆಗಲ್ಲ, ಅಮ್ಮನವ್ರ ಪೂಜೆ ಮಾಡೋದಕ್ಕೂ ಆಗಲ್ಲ. ಊಟ ಮಾಡೋದಕ್ಕೂ ಎಡಗೈ, ಆ ಇನ್ನೊಂದಕ್ಕೂ ಎಡಗೈಯೇ. ಇದಕ್ಕಿಂತ ಹೀನಾಯ ಸ್ಥಿತಿ ಒಬ್ಬ ಮನುಷ್ಯನಿಗೆ ಬೇಕಾ? ನಿಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ. ಈಗ
ಇನ್ನು ಉತ್ಸವಕ್ಕೆ ಮಿಕ್ಕಿರೋದು ಕೇವಲ 32 ದಿನಗಳು ಮಾತ್ರ. ಅಷ್ಟರಲ್ಲಿ ನಿಮ್ಮ ಕೈ ಕಾಲು ಸರಿ ಹೋಗುತ್ತಾ? ಪೀಠದಿಂದ ಹೇಗೆ ತಗೊಳ್ತೀರಿ ಶ್ರೀಚಕ್ರನ? ಅಲ್ಲಿಗೆ ಶ್ರೀಚಕ್ರ ನಿಮಗೆ ದಕ್ಕೋದಿಲ್ಲ. ಈ ಸಲ ಕೈ ತಪ್ಪಿದ್ರೆ ಮತ್ತೆ ಶ್ರೀಚಕ್ರ ಉದ್ಭವ ಆಗೋದು 21 ವರ್ಷಕ್ಕೆ. ಅಲ್ಲಿವರೆಗೆ ನೀವು ಬದುಕಿರ್ತೀರಾ? ಶ್ರೀಚಕ್ರ ನಮ್ದೇ. ಈ ಸರ್ತಿ ಶ್ರೀಚಕ್ರ ಕೈ ತಪ್ಪು ಹೋಗಲ್ಲ, ಅದಕ್ಕೆ ನಾನ್ ಬಿಡೋಲ್ಲ. ಅಂಧಕಾರ ಕವಿದ್ರೆ ಕಣ್ಣೆದ್ರಿಗಿರೋದೆಲ್ಲ ಕತ್ಲೆ ಅಂತ ಅನ್ಸುತ್ತೆ. ಅಮ್ಮನವ್ರನ್ನ ದಿಗ್ಬಂಧನ ಮಾಡಿದ ತಪ್ಪಿಗೆ ಈ ಮನುಷ್ಯ ಕೈ ಕಾಲು ಕಳ್ಕೊಂಡು ಕೂತಿದ್ದಾರೆ. ಇನ್ನು ನೀನು ನಿನ್ನ ಅಕ್ಕನ ಮಗಳನ್ನ ನೀನೇ ಕೈಯಾರೆ ಕೊಂದು ಕಳ್ಕೊಂಡಿದ್ಯಾ, ಆದ್ರೂ ಬುದ್ಧಿ ಬರಲಿಲ್ಲ. ಅಮ್ನೋರ್ ತಾಕ್ಸಿರೋ ಈ ಪಾರ್ಶ್ವವಾಯುನ ನಾನು ಹೋಗಲಾಡಿಸಬಲ್ಲೆ. ಅದಕ್ಕೆ ನೀನ್ ಅಮ್ನೋರ್ ವಿರುದ್ಧ ನಿಲ್ಬೇಕು. ನಿಲ್ತೀಯ ವಿರೂಪಾಕ್ಷ ಶಾಸ್ತ್ರಿ? ನನ್ನ ದಾರಿ ನನಗೆ ಮುಖ್ಯ. ಏನೇ ಕಷ್ಟ ಬಂದ್ರು, ಯಾರೇ ಅಡ್ಡ ಬಂದ್ರು ನಾನು ಎದುರಿಸ್ತೀನಿ. ಶಾಸ್ತ್ರಿಗಳಿಗೆ ಹೊಡೆದಿರೋ ಈ ಪಾರ್ಶ್ವವಾಯುನ ನಾನು ಹೋಗಲಾಡಿಸ್ತೀನಿ. ಆದರೆ ಶಾಸ್ತ್ರಿಗಳು ನಾನು ಹೇಳಿದ ಹಾಗೆ ಕೇಳಬೇಕು. ಅದಕ್ಕೆ ನಿನ್ ಸಹಕಾರನೂ ಅಗತ್ಯ ವಿರೂಪಾಕ್ಷ. ಒಂದು ಇಡೀ ದಿವಸ ನೀನ್ ಅಮ್ನೋರ್ ಪೂಜೆ ಮಾಡಬಾರ್ದು, ಅಮ್ನೋರ ಸ್ತುತಿ ನುಡಿಬಾರ್ದು, ಅಮ್ನೋರ ದರ್ಶನ ಮಾಡಬಾರ್ದು. ಅರ್ಥ ಮಾಡ್ಕೊಳ್ಳಿ ಶಾಸ್ತ್ರಿಗಳೇ, ಅರ್ಥ ಮಾಡ್ಕೊಳ್ಳಿ. ಇವನು ನಿಮ್ಮನ್ನ ಕಾಪಾಡೋದಕ್ಕೆ ಬಂದಿಲ್ಲ. ಹೆಜ್ಜೆ ಹೆಜ್ಜೆಗೂ ಹಂತ ಹಂತವಾಗಿ ಅಮ್ಮನವ್ರನ್ನ ನಿಮ್ಮಿಂದ ದೂರ ಮಾಡ್ತಿದ್ದಾನೆ ಈ ದುಷ್ಟ. ಮೊದಲು ನಿಮ್ಮನ್ನ ವಾಮಾಚಾರಕ್ಕೆ ಶರಣಾಗೋ ಹಾಗೆ ಮಾಡ್ದ. ನಂತರ ವಂಶ ಪಾರಂಪರ್ಯವಾಗಿ ಆರಾಧನೆ ಉಪಾಸನೆ ಮಾಡ್ಕೊಂಡ್ಬಂದಿದ್ದ ಅಮ್ಮನವ್ರನ್ನ ನೀವೇ ದಿಗ್ಬಂಧನ ಹಾಕೋ ಹಾಗೆ ಮಾಡ್ದ. ಪೂಜೆ ನಿಲ್ಲಿಸ್ತಾ, ದೇವಸ್ಥಾನದ ಬಾಗಿಲು ಹಾಕಿಸ್ತಾ, ಒಟ್ಟಿನಲ್ಲಿ ಅಮ್ಮನವ್ರನ್ನ ನಿಮ್ಮಿಂದ ದೂರ ಮಾಡ್ದ. ಪುನಃ ಅದೇ ಸೂತ್ರ. ಅಮ್ಮನವರ ಸ್ತುತಿ ಮಾಡೋ ಹಾಗಿಲ್ಲ, ಪೂಜೆ ಮಾಡೋ ಹಾಗಿಲ್ಲ, ದರ್ಶನ ಇಲ್ಲ. ಮುಳುಗಿಸ್ತಾನೆ ನಿಮ್ಮನ್ನ. ಒಪ್ಕೋಬೇಡಿ. ಯೋಚನೆ ಮಾಡು ವಿರೂಪಾಕ್ಷ, ನೀನ್ ಗುಣಮುಖನಾಗೋದು ಮುಖ್ಯನಾ ಇಲ್ಲ ಅಮ್ನೋರ್ ಮುಖ್ಯನಾ ಅಂತ. ನೀವಿವತ್ತು ಏನಾಗಿದ್ದೀರೋ ಅದು ಆ ಮಹಾತಾಯಿ ಕೊಟ್ಟ ವಿದ್ಯೆ, ಆ ಮಹಾತಾಯಿ ಕೊಟ್ಟ ಬುದ್ಧಿ, ಆ ಮಹಾತಾಯಿ ಕೊಟ್ಟ ಶಕ್ತಿ. ದಯವಿಟ್ಟು ಅಂಥ ಅಮ್ಮನವರಿಂದ ದೂರ ಆಗಬೇಡಿ. ಬಲವಂತ ಇಲ್ಲ ವಿರೂಪಾಕ್ಷ, ನಿನ್ಗೆ ಒಳ್ಳೇದು ಯಾವುದು ಅಂತ ನೀನೇ ತೀರ್ಮಾನ ಮಾಡು. ಸರ್ವಶಕ್ತಿಗಳನ್ನ ಸಿದ್ಧಿ ಮಾಡ್ಕೊಂಡಿರೋ ಈ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಮಾತು ಕೇಳ್ತೀಯೋ, ಇಲ್ಲ 4 ಮಂತ್ರಗಳನ್ನ ಕಲ್ತು ಚೌಡೇಶ್ವರಿ ಹತ್ರ ಪ್ರಶ್ನೆ ಕೇಳೋ ಈ ಪುಡಿ ಪೂಜಾರಿ ಮಾತು ಕೇಳ್ತೀಯೋ, ನಿನ್ಗೆ ಬಿಟ್ಟಿರೋದು. ಉಳಿದಿರೋದು ಇನ್ನು 32 ದಿವಸ. ನಮ್ಮ ಕೆಲಸಗಳು 24 ದಿವಸಗಳ ಮಂಡಲ ಪೂಜೆಯಿಂದ ಶೀಘ್ರಗತಿಯಲ್ಲಿ ನಡಿಬೇಕು. ನೀನ್ ಹೀಗೆ ಕೈ ಕಟ್ಕೊಂಡು ಕೂತ್ರೆ ಶ್ರೀಚಕ್ರದ ದರ್ಶನವೂ ಸಾಧ್ಯ ಇಲ್ಲ. ಅದನ್ನ ನಾನ್ ಪಡ್ಕೊಳ್ತೀನಿ. ನೀನ್ ನನ್ನ ಜೊತೆ ಗೆದ್ದಿದ್ರು ಕೂಡ ಯೋಚನೆ ಮಾಡು. ನಿನ್ನ ಈ ಪಾರ್ಶ್ವವಾಯು ಪರಿಹಾರವಾಗಬೇಕು ಅಂದ್ರೆ ಇವತ್ತು ರಾತ್ರಿ ನನ್ನ ಜಾಗಕ್ಕೆ ಬಾ. ಬೇಡಿ, ಚಂಚಲರಾಗಬೇಡಿ. ಇದರಲ್ಲಿ ಯೋಚನೆ ಮಾಡುವಂಥದ್ದೇನೂ ಇಲ್ಲ. ಪ್ರಾಣನ ಅಮ್ಮನವರ ಅನ್ನೋ ಪ್ರಶ್ನೆ ಎದುರಾದಾಗ ಪ್ರಾಣ ಬೇಕಾದರೂ ಬಿಡ್ತೀನಿ, ಅಮ್ಮನವ್ರನ್ನೆಲ್ಲ ಅನ್ಬೇಕು. ಅಂಥದ್ರಲ್ಲಿ ಆ ಕ್ಷುದ್ರ ಮಾಂತ್ರಿಕನ ಸಲುವಾಗಿ ಅಮ್ಮನವ್ರನ್ನ ಬಿಟ್ಟು ಬಿಡ್ತೀರಾ? ಇಲ್ಲ, ಇವತ್ತಿಂದ ನಾನು ಅಮ್ಮನವರ ಸ್ಮರಣೆ ಮಾಡೋದಿಲ್ಲ, ಅವಳ ಮುಖ ದರ್ಶನ ಮಾಡೋದಿಲ್ಲ, ಅವಳ ಸ್ತುತಿ ಮಾಡೋದಿಲ್ಲ. ಅವಳಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಪೂಜೆ ಮಾಡಿದ್ದೀನಿ, ಸ್ತುತಿಸಿದ್ದೀನಿ. ಅದಕ್ಕೆ ಪ್ರತಿಫಲವಾಗಿ ಏನು ಸಿಕ್ತು? ನನ್ನನ್ನು ಈ ಪರಿಸ್ಥಿತಿಗೆ ತಂದುಬಿಟ್ಲು. ನಾನು ಯಾಕೆ ಅವಳು ಪೂಜೆ ಮಾಡಬೇಕು? ಅವಳು ಮಾಡೋಕ್ಕಾಗದೇ ಇರೋದನ್ನ ಕಡ್ಕಿ ಮಾಡ್ತಾ ಇದ್ದಾನೆ. ಅಂದಮೇಲೆ ಅವನು ಪೂಜೋ ಕ್ಷುದ್ರ ದೇವತೆಗಳೇ ಆ ತಾಯಿಗಿಂತ ವಾಸಿ.
ನಿಮ್ಮ ಮಹಾತಾಯಿ ತ್ರಿಪುರ ಸುಂದರಿನ ಇವತ್ತಿಂದ ಅಂದರೆ ಈ ಕ್ಷಣದಿಂದ ಪೂಜೆ ಮಾಡೋದಿಲ್ಲ, ಚುಚ್ಚೋದು ಇಲ್ಲ ನಾನು. ನಿಂತ್ಕೋ. ದೇವ್ರ ಹತ್ರ ಹಾಗೆಲ್ಲ ಹೋಗ್ಬಾರ್ದು. ಈ ಅಮ್ಮ ಮಾರಮ್ಮನ? ಮಾರಮ್ಮ? ಊರ್ ಮಾರಮ್ಮನ್ನ ಯಾರಾದ್ರೂ ಮನೇಲಿ ತಂದು ಮಂಟಪದಲ್ಲಿ ಕುಂಡಿಸ್ತಾರೇನೆ? ಇದು ನಮ್ಮ ಮನೆ ದೇವರು, ತ್ರಿಪುರ ಸುಂದರಿ ಅಮ್ಮನವರು. ಇದು ದೇಶದಲ್ಲೇ ಪ್ರಖ್ಯಾತಿ ಹೊಂದಿದೆ. ಅಷ್ಟು ಗೊತ್ತಿಲ್ವ ನಿನ್ಗೆ? ಓ, ಅವರೇನ ಇವರು? ಮತ್ತೆ ಬಿಸಿಲು ಮಾರಿ ಎಲ್ರ? ಬಿಸಿಲು ಮಾರಿ ಅದ್ಯಾ ದೇವ್ರು? ಇಲ್ಲಿ ಬಿಸಿಲು ಮಾರಿನೂ ಇಲ್ಲ, ನೆರಳು ಮಾರಿನೂ ಇಲ್ಲ. ಏ ಬುಡಿ ಬುಡಿ, ಬಿಸಿಲು ಮಾರಿ ಇಲ್ದಿದ್ಮ್ಯಾಕೆ ಅದು ಒಂದು ಊರ. ನಮ್ಮೂರ್ನಾಗೆಲ್ಲ ಬಿಸಿಲು ಮಾರಿನೇ ಕಣ ನಮ್ಮನ್ನೆಲ್ಲ ಕಾಪಾಡೋದು. ಆ ಅಮ್ಮಂಗೆ ನಮ್ಮ ಊರಿನ ಜನ ಎಲ್ಲ ನಡ್ಕೊಳ್ಳೋದು. ನೀವು ಬನ್ನಿ ಒಂದ್ಕಿತ, ನಮ್ಮೂರ್ನಾಗೆ ಬಿಸಿಲು ಮಾರಿ ಜಾತ್ರೆ ನಡೀತದೆ. ಬೋ ಪಸಂದಾಗಿರ್ತದೆ. ಬೆಂಡು ಬತಾಸು ಎಲ್ಲ ಕೊಡಿಸ್ತೀನಿ ನಿಮ್ಮ ಮನೆಯವ್ರಿಗೆಲ್ಲವಾ. ಛೀ, ಏನು ಭಾಷೆ ಇದು? ಎಲ್ಲಿವ್ ನೀನು? ನಿಮ್ಮೂರ ಹೆಸರೇನು? ಅಮ್ಮ ತ್ರಿಪುರ ಸುಂದರಿ, ಹಂಡೆಯಲ್ಲಿ ಬಿಸಿ ಬಿಸಿ ನೀರಿದೆ, ಸ್ನಾನ ಮಾಡಿ ಸಿದ್ಧಳಾಗು. ಶೇಖರಿ, ಏನೋ ಇದೆಲ್ಲ? ಈ ಮನೇಲಿ ಏನೇನೋ ನಡೀತಿದೆಯಲ್ಲೋ? ಏನು ಅಂತ ಹೇಳೋದಮ್ಮ, ಎಲ್ಲ ಪವಾಡ ಆದ ಹಾಗಾಗ್ತಿದೆ. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಅವತ್ತು ದುರ್ಗಾ ಸಪ್ತಾಹ ಮಾಡಿದ ಸುಂದರಿ ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ನೀನು ಬೇಡ್ಕೊಂಡಿದ್ದು ಮಾತ್ರ ಈಡೇರಿದೆ. ಅಪ್ಪ ವಾಪಸ್ ಬಂದರು, ಅದೇ ಖುಷಿ. ನೀನು ಹೇಳ್ತಿರೋದು ನಿಜ ಕಣೋ, ಆದರೆ ನಾನು ಕೇಳ್ತಿರೋದು ಅದನ್ನಲ್ಲ. ಆ ಹುಡುಗಿ ಯಾರು? ಅದೇನೇನೋ ಭಾಷೆ ಮಾತಾಡ್ತಾಳೆ, ಬಿಸಿಲು ಮಾರಿ ಅಂತಾಳೆ. ಅವಳು ಯಾರು ಅಂತ ಪತ್ತೆ ಹಚ್ಚಬಾರ್ದ? ನನಗೂ ಅದೇ ಗೊತ್ತಾಗ್ತಿಲ್ಲಮ್ಮ. ಅಪ್ಪನ ಕೇಳಿದ್ರೆ ಏನೋ ಒಂದು ಹಾರಕೆ ಉತ್ತರ ಕೊಡ್ತಾರೆ, ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ ಅಂತಾರೆ. ಯಕ್ಷ ಪ್ರಶ್ನೆ ಆಗೋಗಿದೆ ಆ ಹುಡುಗಿ. ಅವಳು ನೋಡಿದ್ರೆ ಯಾವ ಜಾತಿನೋ ಯಾವ ಕುಲದವಳೋ. ಬೇರೆ ಜಾತಿ ಆಗಿದ್ರೆ ಏನು ಮಾಡೋದು? ಮನೆಯೆಲ್ಲ ಮೈಲಿಗೆ ಆಗಲ್ವಾ? ಅವಳು ಯಾರು ಏನು ಅಂತ ಗೊತ್ತಾಗಲೇಬೇಕು. ಅದು ಗೊತ್ತಾಗೋವರೆಗೂ ನನಗೆ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಶಾಸ್ತ್ರಿಗಳೇ, ಮಾಧ್ಯಾಹ್ನಿಕ ಮಾಡೋ ಸಮಯ ಆಯಿತು. ಬಿಸಿನೀರು ಸಿದ್ಧ ಇದೆ, ಸ್ನಾನ ಮಾಡ್ತೀರಾ? ಬೇಡ. ಸಂಧ್ಯಾ ವಂದನೆ ಮಾಡೋದಿಲ್ವೇ? ಅದನ್ನು ಮಾಡಬೇಕು ಅಂದರೆ ನಾನು ದೇವ್ರ ಮನೆಗೆ ಹೋಗಬೇಕು. ಅಲ್ಲಿ ಅವಳು ಮುಖ ಕಾಣುತ್ತೆ. ಅದಕ್ಕೆ ಅದು ಯಾವುದು ನಾನು ಮಾಡೋದಿಲ್ಲ. ಅವಳು ಅಂದ್ರೆ ಯಾರು? ಅವಳೇ ಆ ತ್ರಿಪುರ. ಸಾಧ್ಯವೇನ್ರಿ ಶಾಸ್ತ್ರಿಗಳೇ? ಸಾಧ್ಯವೇನ್ರಿ ನಿಮಗೆ ಅವಳ ಹೆಸರು ಹೇಳದೆ ಇರೋದಕ್ಕೆ? ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅವಳ ಹೆಸರು ಹೇಳಲ್ಲ, ಅವಳ ಹೆಸರು ಹೇಳಿ ಪೂಜೆನೂ ಮಾಡಲ್ಲ, ಅವಳ ಮುಖದರ್ಶನನೂ ಮಾಡಲ್ಲ, ಅವಳ ಸ್ತೋತ್ರನೂ ನಾನು ಹೇಳಲ್ಲ.
ಅದಕ್ಕೆ ಗೋಡೆಗೆ ಮುಖ ಮಾಡ್ಕೋತಿರೋದು. ಪಂಚಾಕ್ಷರಿ, ಶಾಸ್ತ್ರಿಗಳೇ, ಮೊದಲು ಅದನ್ನು ತೆಗಿ ತೆಗಿ ಅಂತ ಹೇಳಿದ್ನಲ್ಲ. ಆಯಿತು, ತೆಗಿತೀನಿ. ಗೋಡೆ ಮೇಲಿರೋ ಅಮ್ಮನವ್ರ ಚಿತ್ರಪಟನ ತೆಗೆಸಾಕ್ಬೋದು, ಆದರೆ ಮನಸ್ಸಿನಲ್ಲಿರೋ ಆ ತಾಯಿ ಚಿತ್ರಪಟನ ತೆಗೆಸಾಕೋಕ್ಕೆ ಸಾಧ್ಯವೇನ್ರಿ? ಅವಳು ಸರ್ವಾಂತರ್ಯಾಮಿ, ಸಕಲ ಚರಾಚರ ವಸ್ತುಗಳಲ್ಲೂ ಅವಳಿದ್ದಾಳೆ. ಇಲ್ಲ, ನನ್ನಲ್ಲಿಲ್ಲ. ಆ ತಾಯಿ ನನ್ನಲ್ಲಿಲ್ಲ. ಕಾಪಾಡು ತಾಯಿ ಇವನಿಂದ.